ಬುಧವಾರ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ಮಟ್ಟದ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆಯನ್ನ ಇಂಧನ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಕೆಜೆ ಜಾರ್ಜ್ ವಹಿಸಿಕೊಂಡಿದ್ದರು. ಸಭೆಯಲ್ಲಿ ಶಾಸಕರಾದ ಎಚ್.ಡಿ. ತಮ್ಮಯ್ಯ ಅವರು ವನ್ಯಜೀವಿ ಮಾನವ ಸಂಘರ್ಷದ ವಿಷಯ ಪ್ರಸ್ತಾಪಿಸಿ, ಇತ್ತೀಚೆಗೆ ಬೆಂಗಳೂರಿನಲ್ಲಿ ಹಿರಿಯ ಅಧಿಕಾರಿಗಳು ಜಿಲ್ಲೆಯ ಶಾಸಕರ ಸಭೆ ನಡೆಸಿ ವನ್ಯಜೀವಿ ಹಾಗೂ ಮಾನವ ಸಂಘರ್ಷ ಹಾಗೂ ಮುಳ್ಳಯ್ಯನಗಿರಿ ಮೀಸಲು ಸಂರಕ್ಷಣಾ ಪ್ರದೇಶದ ಸಮಸ್ಯೆ ಕುರಿತು ಚರ್ಚಿಸಿದ್ದಾರೆ. ಇದರ ನಡುವೆ ಚಿಕ್ಕಮಗಳೂರು ನಗರ ಸೇರಿದಂತೆ ಹೊರವಲಯದ ಕಣಿವೆ, ಗ್ರಾಮೀಣ ಭಾಗದ ಕಳಸಾಪುರ, ಇತರೆ ಕಡೆಗಳಲ್ಲೂ ಹುಲಿ ಹಾಗೂ ಕರಡಿ ಕಾಣಿಸಿಕೊಂಡು ಆತಂಕ ಮೂಡಿಸಿದೆ. ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಬೇಕು ಎಂದರು. ಈ ಪಶ್ಚಿಮ ಘಟ್ಟ ಕಾಡು ಮತ್ತು ಆನೆಗಳು ಕೇವಲ ನಮ್ಮ ಕರ್ನಾಟಕ, ನಮ್ಮ ಜಿಲ್ಲೆ ಸಮಸ್ಯೆ ಅಲ್ಲ. ನಾನು ಒಂದಷ್ಟು ಅಧ್ಯಯನ ಮಾಡಿದಾಗ ಅದು ಪಶ್ಚಿಮ ಘಟ್ಟ ಮಹಾರಾಷ್ಟ್ರಕ್ಕೂ ಹೋಗ್ತದೆ. ಅಲ್ಲೂ ದೊಡ್ಡ ದೊಡ್ಡ ಕಾಡಿದೆ, ಅಲ್ಲೂ ಆನೆ ಸಂಖ್ಯೆ ಜಾಸ್ತಿ ಇದೆ. ಅಸ್ಸಾಂನಲ್ಲಿ ನಮಗಿಂತ ಜಾಸ್ತಿ ಆನೆಗಳ ಸಂಖ್ಯೆ ಜಾಸ್ತಿ ಇದೆ. ಈಗ ನಾವು ಆನೆ ಕೊಡ್ತಿರೋದ್ರಿಗೆ ಮೊದಲು 15 ಲಕ್ಷ ಕೊಡ್ತಿದ್ವಿ, ಈಗ ನಮ್ಮ ಸರ್ಕಾರ 20 ಲಕ್ಷಕ್ಕೆ ಏರಿಸಿದೆ. ಮತ್ತೆ 5 ವರ್ಷ ಆ ತೀರೋದ ಕುಟುಂಬಕ್ಕೆ 4,000 ರೂಪಾಯಿ ಪೆನ್ಷನ್ ಕೊಡ್ತಾ ಇದ್ವಿ. ಆದ್ರೆ ನಮ್ಗಿಂತ ಬೇರೆ ರಾಜ್ಯದಲ್ಲಿ ಏನ್ ಕ್ರಮ ತಗೊಂಡಿದ್ದಾರೆ, ಅಲ್ಲಿ ಯಾವ ರೀತಿ ಇದೆ ಅನ್ನೋದನ್ನ ಒಂದಷ್ಟು ಇದಕ್ಕೆ ಸಂಬಂಧಪಟ್ಟಂಗೆ ಅಂಕಿ ಅಂಶಗಳನ್ನ ಮಾನ್ಯ ಅಧ್ಯಕ್ಷರ ಗಮನಕ್ಕೆ ತರಬೇಕು ಅಂತ ತೀರ್ಮಾನ ಆಗಿದೆ. ದೊಡ್ಡ ಮಟ್ಟದ ಅಧಿಕಾರಿಗಳು ಹೇಳಿದ್ರು, ಶಿಕಾರಿ ಅದು ಯಾವ ತೋಟಕ್ಕೆ ಬರ್ತಾವಲ್ಲ ಅವ್ರು ಒಳ ಸಾಯಿಸಕ್ ಅಧಿಕಾರ ಇದೆ, ಅದು ನೋಡಿದಾಗ ಅಷ್ಟೇ, ತಿನ್ನಂಗಿಲ್ಲ, ತಿಂದ್ರೆ ಮಾತ್ರ ಕೇಸ್. 22ರಲ್ಲಿ ಅಷ್ಟೇ ಯೂನಿಟ್ ಕಾಸ್ಟ್ ಕಡಿಮೆ ಇತ್ತು. ಈ 23-24 ಸರ್ಕಾರ ಬಂದ್ರೆ ಜಾಸ್ತಿ ಆಗಿದೆ ಅಂತ ಹೇಳಿದ್ದಾರೆ. ಸೊ 21-22 ಇರೋದನ್ನ ಕಂಪ್ಲೀಟ್ ಮಾಡಿರಲ್ವಾ? ಸರಿ, ಕಂಪ್ಲೀಟ್ ಆಗಿದ್ರೆ 23-24-25 ಕಂಪ್ಲೀಟ್ ಮಾಡಿ. ಆ ತರ ರಾಜ್ಯಕ್ಕೆ ಇರ್ತಕ್ಕಂಥ ಸಮಸ್ಯೆ ಯಾವ್ದಾದ್ರೆ ಉಸ್ತುವಾರಿ ಸಚಿವರು ಮಂತ್ರಿಗಳ ಗಮನ ತರ್ತಾರೆ, ನಾವು ಸದನ ಮಾತಾಡ್ತೀವಿ. ಸಭೆಯಲ್ಲಿ ಉಸ್ತುವಾರಿ ಸಚಿವ ಕೆಜೆ ಜಾರ್ಜ್ ಮಾತನಾಡಿ, ಜಿಲ್ಲೆಯಲ್ಲಿ ಮಾನವ ಹಾಗೂ ವನ್ಯಪ್ರಾಣಿ ಸಂಘರ್ಷ ತಡೆಯುವ ಸಲುವಾಗಿ ವಿಶೇಷ ಯೋಜನೆಯನ್ನ ಮಂಜೂರು ಮಾಡುವಂತೆ ಒತ್ತಾಯಿಸಿ ಜಿಲ್ಲೆಯ ಚುನಾಯಿತ ಪ್ರತಿನಿಧಿಗಳನ್ನೊಳಗೊಂಡ ನಿಯೋಗವೊಂದನ್ನ ಕೇಂದ್ರದ ಅರಣ್ಯ ಸಚಿವರಲ್ಲಿಗೆ ಕೊಂಡೊಯ್ಯಲಾಗುವುದು ಎಂದು ಭರವಸೆ ನೀಡಿದ್ರು. ಮತ್ತು ಜಲಜೀವನ್ ಮಿಷನ್ಗೆ ಸಂಬಂಧಿಸಿದಂತೆ ಜಲಜೀವನ್ ಮಿಷನ್ ಹಾಗೂ ಬಹುಗ್ರಾಮ ಕುಡಿಯುವ ನೀರಿನ ಅನುಷ್ಠಾನದಲ್ಲಿ ಸಾಕಷ್ಟು ಲೋಪದೋಷಗಳಿರುವ ಬಗ್ಗೆ ಇಂದು ನಡೆದ ಕೆಡಿಪಿ ಸಭೆಯಲ್ಲಿ ಆಕ್ಷೇಪಗಳು ವ್ಯಕ್ತವಾದ ಕಾರಣ ಈ ಕುರಿತು ಚರ್ಚಿಸಿ ಸೂಕ್ತ ಕ್ರಮ ಕೈಗೊಳ್ಳಲು ಚುನಾಯಿತ ಪ್ರತಿನಿಧಿಗಳ ಪ್ರತ್ಯೇಕ ಸಭೆ ನಡೆಸಲಾಗುವುದು ಎಂದು ತಿಳಿಸಿದ್ರು. ಮತ್ತು ನನ್ನ ಗೊತ್ತಿರುವಾಗ ಆನೆಗಳು ಒಂದು ದಿವಸಕ್ಕೆ ಕಲೆಕ್ಟರ್ ಹೋಗುವಂತ 40 ದಿವಸ ನಡೀಬೇಕು. 40 ಕಿಲೋಮೀಟರ್ ಒಂದು ದಿವಸಕ್ಕೆ ಒಂದು ಅದು ನಡೆದಿರೋದ್ರಿಂದ ಎಲ್ಲಿ ನಮಗೆ ಹೆಚ್ಚಿಗೆ ಇದೆ ಆಗಿತ್ತು. ಅದನ್ನ ಯಾವ ಸ್ಟೇಟ್ಗಳಲ್ಲಿ ಕಡಿಮೆ ಇದೆ. ಈಗ ನೋಡಿ, ಆಫ್ರಿಕಾದಿಂದ ಪ್ರೈಮ್ ಮಿನಿಸ್ಟರು ಇದನ್ನ ತಗೊಂಡ್ಬಂದಿದ್ರು, ಜಾಗೃತ ತಗೊಂಡ್ಬಂದು. ಅದೇ ರೀತಿಯಲ್ಲಿ ನ್ಯಾಷನಲ್ ಲೆವೆಲ್ ಯಾವ ಹುಲಿನೂ ಅಷ್ಟೇ. ಹುಲಿ ಹೆಚ್ಚಿಗೆ ಗೊತ್ತಿದೆ, ಅದಕ್ಕೆ ಟೆರಿಟೋರಿ, ಆ ಟೆರಿಟೋರಿಗೆ ಅವ್ರು ಫೈಟ್ ಮಾಡ್ತಾರೆ, ಫೈಟ್ ಮಾಡಿ ಮುಗಿಸ್ತಾರೆ. ಅದಕ್ಕೆ ಹೆಚ್ಚಿರುವ ಹುಲಿಗಳನ್ನು ನಾವು ಕರಡಿಗಳು ಮಾಡಬೇಕು. ಕರಡಿಗಳದ್ದು ಸಮಸ್ಯೆ ಅದೇ ಆಗಿರ್ಬೋದು ಕಾಣ್ತದೆ. ಯಾಕಂದ್ರೆ ಹೆಚ್ಚಿಗೆ ಬರುವಾಗ ಅದು ಬರ್ತದೆ. ಅದಕ್ಕೆ ನೀವು ಏನಾದ್ರು ಪ್ರಿವೆಂಟಿವ್ ಮೆಷರ್ಗೆ ರವಿಯವರಿಗೆ ತಗೊಳ್ತಾ ಇದ್ದೀರಾ, ಕರಡಿಗಳು ಊರಿಗೆ ಬಂದಂಗೆ ಮಾಡ್ತಾರೆ, ಅದನ್ನ ಹೇಳ್ತೀರಾ. ಮತ್ತೆ ಕಟ್ಟಾಗಿ issue a notice to the conservator ಅವರಿಗೆ ಬರಲಿಲ್ಲ ಅಥವಾ ಅವರಿಗೆ ಕಳಿಸಿರಲಿಲ್ಲ ಸರ್. ಈ ಹಿಂದೆ ಸಭೆಗಳಿಗೆ ಬರ್ತಾ ಇರಲಿಲ್ಲ ಸರ್, ಮುಂದಿನ ಸಭೆಗೆ ನಾವು ಕರೀತೀವಿ ಸರ್. ನೋಡಿ, ನೆಕ್ಸ್ಟ್ ಮೀಟಿಂಗ್ ಇಂದ ಕನ್ಸರ್ವೇಟರ್ ಅವರು ಅಥವಾ ಹಿರಿಯರು ಬಂದು ತೊಂದರೆ ಇಲ್ಲ. ಯಾಕಂದ್ರೆ ಈ ತರ ಇಂಟರ್ ಡಿಸ್ಟ್ರಿಕ್ಟ್ ಸಮಸ್ಯೆಗಳು ಹೆಚ್ಚಿಗೆ ಬರುವಾಗ ನಮ್ಮ ಇಂಟರ್ ಡಿವಿಷನ್ ಸಮಸ್ಯೆ ಸಮೇತ ಬರ್ತಾ ಇದೆ. ಚಿಕ್ಕಮಗಳೂರು ಟಿಎಫ್ಒ ಒಬ್ಬ ವಿಚಾರದಲ್ಲಿ ಮಾತಾಡಲಿಕ್ಕಾಗಲ್ಲ. ಇವರಿಬ್ಬರು ಮಾತಾಡ್ಬಿಟ್ಟು ಅವ್ರಿಗೆ ಬಂದ್ಬಿಟ್ರೆ ಕನ್ಸರ್ವೇಟಿವ್ ಇದ್ರೆ ಅಟ್ಲೀಸ್ಟ್ ಅವರು ಹೇಳ್ಬೋದು. ಮತ್ತೆ ಹತ್ತಿರ ಹಾಸನ ಆಗಲಿ ಬೇರೆ ಡಿಸ್ಟ್ರಿಕ್ಟ್ ಬಂದ್ರು ನೀವೇನು ತಗೋಬೇಕಾಗೋದಿಲ್ಲ, ಅವರೇ ತಗೋಬೇಕಾಗ್ತದೆ. ಅವರು ಪರವಾಗಿ ಅವ್ರಿಗೆ ತಿಳಿಸಿದ್ರೆ ಅವ್ರು ಬರ್ಲಿಕ್ಕಾಗಲ್ಲ. ನೆಕ್ಸ್ಟ್ ಇದರಿಂದ ಅವ್ರನ್ನ ಬರುವಂತ ಒಂದು ಇದನ್ನು ನೋಟಿಸ್ ಅವರಿಗೆ. ಸಭೆಯಲ್ಲಿ ಶಾಸಕರಾದ ರಾಜೇಗೌಡ, ವಿಧಾನ ಪರಿಷತ್ ಉಪಸಭಾಪತಿಗಳಾದ ಎಂಕೆ ಪ್ರಾಣೇಶ್, ವಿಧಾನ ಪರಿಷತ್ ಸದಸ್ಯರುಗಳಾದ ಸಿಟಿ ರವಿ, ಭೋಜೇಗೌಡ ಸೇರಿದಂತೆ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ವರಿಷ್ಠಾಧಿಕಾರಿಗಳನ್ನ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.